ಅವ್ರು ವೇಸ್ಟ್ ಸರ್. ಅವನು ಪ್ರತಾಪ್ ಸಿಂಹನೇ ವೇಸ್ಟ್. ನೆಕ್ಸ್ಟ್ ಗೆಲ್ಲೋದು ಇಲ್ಲ ಅವನು. ನೀವು ಇದುವರೆಗೂ ಚೆಕ್ ಮಾಡಿ ನೀವು ಇಷ್ಟ ಚೆಕ್ ಮಾಡಿದ್ರೆ ಎಷ್ಟು ಆಕ್ಸಿಡೆಂಟ್ ಆಗಿ ಎಷ್ಟು ಸಾವಾಗೋದು ನಾನು ನೋಡಿದ್ದೀನಿ ಸರ್ ರಿಂಗ್ ರೋಡಲ್ಲಿ. ಆ ರಿಂಗ್ ರೋಡ್ ಮಾಡೋದು ವೇಸ್ಟ್, ಸುಮ್ಮನೆ ಅದು ವೇಸ್ಟ್. ಮೈಸೂರು ಹೈವೇ ಮಾಮೂಲಿ ಬೆಂಗಳೂರು ಟು ಮೈಸೂರು ಹೈವೇ ಮಾಡಿದ್ರೆ ವೇಸ್ಟು ಸರ್. ವೇಸ್ಟ್ ಅಂದರೆ ವೇಸ್ಟು ಸರ್. ಸುಮ್ಮನೆ ಮಾಮೂಲಿ ರೋಡ್ ಇದ್ದರೆ ಡಬಲ್ ರೋಡ್ ಇದ್ದರೆ ಸುಮ್ಮನೆ ಅದೇ ಬೆಸ್ಟ್. ನೆಮ್ಮದಿ ಹೋಗೋರು ನೆಮ್ಮದಿ ಜನ ಬರೋರು. ಈಗ ಫುಲ್ ವೇಸ್ಟ್. ಎಷ್ಟು ಆಕ್ಸಿಡೆಂಟ್ ಆಗೈತೆ ಅನ್ನೋದು. ಟೋಲ್ ಸರಿ ಆಯಿತು. ಈಗ ಎಷ್ಟು ಟೋಲಲ್ಲಿ ಎಷ್ಟು ಸರ್? ಈಗ ಮಾಮೂಲಿ ಅಮ್ಮ ಅಂತ ಹೋಯ್ತೀನಿ ಅಂದರೆ ಈಗ ಮಾಮೂಲಿ ಈಗ ಮೈಸೂರು ನಂಜನಗೂಡಿಗೆ ಹೋಯ್ತೀನಿ ಅಂದ್ರೆ ಟೋಲ್ ಗಾಡೀಲಿ ಹೋಯ್ತೀನಿ ಅಂದರೆ ಗಾಡಿಗೆ ಫ್ರೀ. ಮಾಮೂಲಿ ಬಸ್ಸಲ್ಲಿ ಹೋಯ್ತೀನಿ ಅಂದರೆ 50 ರೂಪಾಯಿ ಸರ್. ಅಲ್ಲಿಂದ ಅಲ್ಲಿಗೆ ಹೋಯ್ತೀನಿ ಅಂದ್ರೆ 100-150 ರೂಪಾಯಿ ಎಲ್ಲಿಂದ ಕಟ್ತಾರೆ ಅವರು. ಏನು ಅಭಿವೃದ್ಧಿ ಮಾಡೋರು ಸರ್? ಬಸ್ ಎಷ್ಟು ಲಾರಿ ಬಿದ್ದೇವೆ ಅಂತ ನೀವು ನೋಡಿದ್ದೀರಾ? ನೀವು ನ್ಯೂಸಲ್ಲಿ ನೋಡಿದ್ದೀರಾ? ನೀವು ನ್ಯೂಸ್ ಅವರೇ ಎಷ್ಟು ಬಸ್ ಬಿದ್ದಾವೆ, ಎಷ್ಟು ಆಕ್ಸಿಡೆಂಟ್ ಆಗೋ ಹೈವೇ. ಎಷ್ಟೋ ಮೈಸೂರಿಗೆ ಇಲ್ಲಿಂದ ಹೋಗೋದು 3 ಅವರ್ ಬೇಗ ಇದೆ ಸರ್ ಮೈಸೂರಿಂದ. ಈಗ ಒಂದೊಂದು ಟೈಮಲ್ಲಿ ಮಾಮೂಲಿ ಪಾಸ್ ಆಗಬೇಕು ಅಂತ ಹೇಳಿದ್ರಲ್ವಾ, ಎಷ್ಟು ಆಕ್ಸಿಡೆಂಟ್ ಆಗೋವೆ, ಎಷ್ಟು ಜನ ಸತ್ತೋರು ಅಂತ ಅವ್ರಿಗೆ ಗೊತ್ತಾ ಕೇಳಿ. ಅವ್ರಿಗೆ ಇಲ್ಲ, ಅವ್ರಿಗೆ ಗೊತ್ತಾಗಬೇಕು. ಅವ್ರಿಗೆ 1.5 ಗಂಟೆಲ್ಲ ಮೈಸೂರಿಗೆ ಹೋಗ್ಬೋದು, ಬೆಂಗಳೂರಿಗೆ ಹೊಂಟ ಓಡ್ಬೋದು ಅಂತಾರೆ. ಅವರು ಏನು ಮಾಡ್ತಾರೆ ಗೊತ್ತಾ ಸರ್? ಚಕ್ರದ ಮೇಲೆ ಮಾಮೂಲಿ ಕಾರ್ ಮೇಲೆ ಎಕ್ಸಿಲೇಟ್ರ್ ಒಂಕೋದು ಬಂದು ಕಲ್ ಮಾಡಕ್ಬಿಟ್ಟು ಹೋಯ್ತವ್ರೆ ಅಷ್ಟೇ. ಸುಮ್ಮನೆ ಕಲ್ ಮಾಡಕ್ಬಿಟ್ಟು ಸುಮ್ಮನೆ ಕಣ್ಣು ಮುಚ್ಕೊ ಹೋಯ್ತವ್ರೆ ಅಷ್ಟೇ. ಹೋಯ್ತದಲ್ಲ ಅಮ್ಮಡ್ ಗಾಡಿ. ಅವ್ರು ವೇಸ್ಟ್ ಸರ್. ಅವನು ಪ್ರತಾಪ್ ಸಿಂಹನೇ ವೇಸ್ಟ್. ಏನು ಮಾಡೋಣ ಮೈಸೂರಿಗೆ? ಏನು ಮಾಡೋಣ ಸರ್? ನಾನೇ ಅಂದರೆ ಏನು ಮಾಡೋಣ ಅಂತ ವೆರಿ ವೇಸ್ಟ್ ಅಂದರೆ ವೇಸ್ಟ್. ಅವನು ನಿಜಲ್ಲೂ ವೇಸ್ಟ್ ಸರ್. ಅವನು ನೆಕ್ಸ್ಟ್ ಗೆಲ್ಲೋದು ಇಲ್ಲ. ಅವನು ಯಾವುದೇ ಕಾರಣಕ್ಕೂ ಗೆಲ್ಲ. ಹೇಳ್ಬೇಕು ಅವ್ರ ಮುಂದೆ ಹೇಳ್ಬೇಕು. ಸಿದ್ದರಾಮಯ್ಯನ ಮುಂದೆ ಅವನು ಹೇಳ್ಬೇಕು. ಅವನು ಬೇಕಾದ್ರೆ ಈಗ ಒಪ್ಕೊಬಿಡ್ತೀನಿ. ಬೇಕಾದ್ರೆ ಸಿದ್ದರಾಮಯ್ಯ ಅವರು ಈಗ ಮಾಡಿರ್ಬೋದು, ಏನೋ ಮಾಡೋರೆ, ಹೆಚ್ಚು ಕಮ್ಮಿ ಮಾಡೋರೆ. ಇವನು ಮತ್ತು ಪ್ರತಾಪ್ ಸಿಂಹ ಅಂತ ಏನೂ ಮಾಡಿಲ್ಲ ಮೈಸೂರಲ್ಲಿ. ಅದೇನು ಹೇಳಿದ್ನಲ್ಲ, ಅದು ಹೆಂಗೆ ಮಾಡ್ಬಿಡ್ತೀರ? ಮೈಸೂರು ದಸರಾ ಮೈಸ ದಸರಾ ಮಾಡಿ ಅಂತ ಹೇಳಿದ್ನಲ್ಲ, ಮಾಡಿಬಿಡಿ ನೋಡ್ತೀನಿ ಅಂದಲ್ಲ. ಮಾಡಿದ್ನವ್ನು ಏನೋ ಮಾಡ್ಕೊಳಕೈತು ಅವ್ನ ಕೈಲಿ ಏನೂ ಆಗಲ್ಲ. ಮಾಡಿಬಿಡಿ ನೋಡ್ತೀನಿ ಅಂದ್ರೆ ಮೈಸೂರು ದಸರಾ ಮಾಡಿದಿರಿ, ನೋಡ್ತೀನಿ ಅಂದಲ್ಲ. ಮಾಡ್ಕೊಳಕೈತು ಅವ್ನ ಕೈಲಿ. ಮಾಡಲಿಲ್ವ ಅವರು? ಸುಮ್ಮನೆ ಬರೀ ಬಿಲ್ಡಪ್ ಅವ್ರದ್ದು ಅಷ್ಟೇ ಅಲ್ಲ, ಬೇರೆ ಬಿಲ್ಡಪ್ ಅವ್ರು ಏನೂ ಇಲ್ಲ. ಅವ್ರಿಗೆ ಏನೂ ಇಲ್ಲ ಸರ್. ಟೋಲ್ಗೆ ಜನಗಳಿಗೂ ಸರಿಯಾಗಿ ಗೊತ್ತಿಲ್ಲ ಸರ್. ನಾವು ಟೋಲು ಫೀಸ್ ಕಟ್ಟಿ ಎಂಟ್ರಿ ಆದಮೇಲೆ ಸರ್, ಅಕಸ್ಮಾತ್ ನಮ್ಮ ಗಾಡೀಲಿ ಪೆಟ್ರೋಲು ಡೀಸೆಲ್ ಏನೋ ಖಾಲಿ ಆಯಿತು, ಅವ್ರು ತಂದುಕೊಡ್ಬೇಕು ಸರ್. ಟೋಲ್ ನಿಯಮಗಳದು ಆಯಿತಾ. ಬಂಕ್ಗಳಿಲ್ಲ, ಅವ್ರು ಬಂಕ್ಗಳಲ್ಲ. ಪ್ರತಿಯೊಂದು ನ್ಯಾಷನಲ್ ಹೈವೇ ಅಂದ್ರೂ ಅದೇ ಥರ ನಿಯಮ ಇರೋದು. ಅಕಸ್ಮಾತ್ ನಾವು ಹೋಗೋ ದಾರಿಲಿ ನನ್ನ ಪೆಟ್ರೋಲ್ ಖಾಲಿ ಆಯಿತು, ನನ್ನ ನೆಕ್ಸ್ಟ್ ಪೆಟ್ರೋಲ್ ಬಂಕ್ ರೀಚ್ ಆಗೋವರೆಗೂ ಪೆಟ್ರೋಲ್ ಹಾಕ್ಕೊಡ್ಬೇಕು. ಆಮೇಲೆ ಆಕ್ಸಿಡೆಂಟ್ ಆಯಿತು, ವಿಮೆ ಮಾಡಬೇಕು ಸರ್. ಒಬ್ರಿಗೂ ವಿಮೆ ಕ್ಲೇಮ್ ಆಗಿಲ್ಲ ಸರ್. ಗಾಡಿ ಇನ್ಶೂರೆನ್ಸ್ ಮಾತ್ರ ಕ್ಲೇಮ್ ಆಗಿರೋದು. ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಮಾಡೋರಲ್ಲ, ಆಕ್ಸಿಡೆಂಟ್ ಆಗಿ ಸತ್ತೋರ್ಗೂ ಅಷ್ಟೇ ಗಾಡಿ ವಿಮೆ ಮಾತ್ರ ಕ್ಲೇಮ್ ಆಗಿರೋದು ಸರ್. ವಿಮೆ ಅಂತ ಇರ್ತದೆ ಅದಕ್ಕೂ. ಈ ಟೋಲ್ ವಿಮೆ ಅಂತ ಇರ್ತದೆ. ನಾವು ಟೋಲ್ ಕಟ್ತೀವಲ್ಲ ಸರ್, ಅದೇ ನಮಗೆ ವಿಮೆ ದುಡ್ಡಾಗಿ ವಾಪಸ್ ಬರುತ್ತೆ. ಆ ಟೋಲನ್ನು ನಾವು ಹೋಗ್ಬೇಕಾರೆ ಟೋಲ್ ದಾಟ್ಕೊಂಡು ಹೋಗೋಕ್ಕಿಂತ ಮುಂಚೆ ನಮ್ಗೆ ಆಕ್ಸಿಡೆಂಟ್ ಆಗಿ ನಾನು ಡೆತ್ ಆಯಿತು ಅನ್ನೋ ನನ್ನ ಫ್ಯಾಮಿಲಿಗೆ ಅದರಿಂದ ವಿಮೆ ಬರಬೇಕು ಸರ್. ಆ ಥರ ಯಾವುದೂ ನಡೀತಾ ಇಲ್ಲ. ಈಗಲೂ ಅಷ್ಟೇ ಮೈಸೂರು ಟು ಮಡಿಕೇರಿ ಹೈವೇ ಮಾಡ್ತಾಯಿದ್ದಾರೆ ಹುಣಸೂರು ರೋಡಲ್ಲ. ಅದು ಏನಿಲ್ಲ ಸರ್, ಬರೀ ಅವ್ರು ದುಡ್ಡು ಮಾಡ್ಕೊಳಕ್ಕೆ ಅಷ್ಟೇ. ಟೋಲ್ ಅವರು ದುಡ್ಡು ಮಾಡ್ಕೊಳಕ್ಕೆ ಅಷ್ಟೇ. ಅದನ್ನು ಬಿಟ್ರೆ ಏನೂ ಇಲ್ಲ ಸರ್. ಪ್ರತಾಪ್ ಸಿಂಹ ಅವ್ರು ಏನೂ ಮಾಡಿಲ್ಲ. ಪ್ರತಾಪ್ ಸಿಂಹ ಅವ್ರು ತಮ್ಮ ಮನೆ ಮಾಡ್ಕೊಳಕ್ಕೆ ನೋಡ್ತಿರ್ತಾರೆ ಹೊರತು ಜನಗಳಿಗೆ ಏನಾರು ಮಾಡಬೇಕು ಅನ್ಸಲ್ಲ. ಈ ಸಲ ಯಾವುದೇ ಕಾರಣಕ್ಕೂ ಪ್ರತಾಪ್ ಸಿಂಹ ಅವ್ರು ಗೆಲ್ಲೋದು ಇಲ್ಲ ಸರ್. ಸಿದ್ದರಾಮಯ್ಯ ಅವರು ಇಡೀ ಮೈಸೂರು ಜಿಲ್ಲೆನ ಸಿದ್ದರಾಮಯ್ಯ ಅವರು ನಮಗೆ ಗೊತ್ತಿರೋ ಪ್ರಕಾರ ತುಂಬ ಇಂಪ್ರೂವ್ ಮಾಡಿದ್ದಾರೆ. ವರ್ಣಕ್ಷೇತ್ರ ಆಗ್ಬೋದು, ಇಲ್ಲ ನಮ್ಮ ಮೈಸೂರು ಸುತ್ತಮುತ್ತ ಆಗಿರ್ಬೋದು, ತುಂಬ ಅವರು ಅಭಿವೃದ್ಧಿ ಮಾಡಿದ್ದಾರೆ ಸರ್. ಪ್ರತಾಪ್ ಸಿಂಹ ಅವರು ಅದನ್ನು ಟೋಲ್ ಮಾಡ್ಬಿಟ್ಟು ನಾ ಮಾಡಿದೆ ಅಂತಾರೆ ಸರ್. ಈ ಸಲ ಏನೋ ದೇವ್ರು ಕೈ ಕೊಟ್ಟಿರ್ಬೋದು ಅಷ್ಟೇ. ಮಳೆ ಕಮ್ಮಿ ಆಗಿದೆ. ಮುಂದೊಂದು ಸಲ ಮಳೆ ಆಗಲಿ ಸರ್. ತಮಿಳ್ನಾಡಲ್ಲಿ ಒಂದು ವಿಡಿಯೋ ನೋಡಿದ್ರ ಸರ್ ನೀವು? ಹೈವೇ ರೋಡಲ್ಲಿ ಈಜಾಡ್ಕೊಂಡು ಹೋಗ್ತಿದ್ರು, ಆ ಥರ ಹೋಗ್ತಾರೆ ಸರ್. ಬೆಂಗಳೂರು ಹೈವೇ ರೋಡಲ್ಲಿ ಈಜಾಡ್ಕೊಂಡು ಹೋಗ್ತಾರೆ ಸರ್. ಸ್ವಿಮ್ಮಿಂಗ್ ಪೂಲ್ ಮಾಡ್ಕೋತಾರೆ. ಅದನ್ನೇ ನೋಡ್ತಾ ಇರಬೇಕಾರೆ ಏನಂದ ಮುಂದೆ ವರ್ಷ ಏನಾರು ಮುಂಗಾರು ಏನಾದ್ರು ಚೆನ್ನಾಗಾದರೆ ಸರ್, ಈಗ ಹಿಂಗಾರು ಇಲ್ಲ ಬಿಡಿ, ಮುಂದೆ ವರ್ಷ ಏನಾರು ಮುಂಗಾರು ಚೆನ್ನಾಗಾದರೆ ಪಕ್ಕಾ ಸರ್ ಎಲ್ಲ ಗಾಡಿ ಬಿಟ್ಬಿಟ್ಟು ಈಜಾಡ್ಕೊಂಡು ಹೋಗ್ತಾರೆ. ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಆರಾಮಾಗಿ ಹೋಗ್ತಾರೆ ಸರ್.